ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾನು ಮಾತನಾಡಲಿರುವ ವಿಷಯ ಪಿಂಚಣಿಯ ಫಲಾನುಭವಿಗಳಿಗೆ ಒಂದು ಪ್ರಮುಖವಾದ ಸುದ್ದಿಯನ್ನು ತಂದಿದ್ದೇನೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯಾದ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಪಿಂಚಣಿ ಹಿಂದೆ ರಿಲೀಸ್ ಆಗುತ್ತದೆ, ಇವತ್ತೇ ಆಗುತ್ತದೆ ಎಂದು. ಆದರೆ ಈಗ ಪಿಂಚಣಿ ಹಣ ಅವರು ಹಾಕುತ್ತಿದ್ದಾರೆ. ಅಂದರೆ ನಿಮಗೆ ಹೇಗೆ ತಿಳಿಯುತ್ತೆ ಅಂತ ಹೇಳಿ ನಮ್ಮನ್ನು ನೀವು ಕೇಳಿದರೆ ನಿಮಗೆ ನಾವು ಹೇಳಬಹುದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಾಮೆಂಟ್ಸ್ ಮಾಡಿರುತ್ತಾರೆ ಕೆಲವು ಜನರು, ನೀವು ಚೆಕ್ ಮಾಡಬಹುದು. ನಮ್ಮ ಹಳೆ ವಿಡಿಯೋದಲ್ಲಿ, ಅಂದರೆ ನಿನ್ನೆ ಹಾಕಿದ ವಿಡಿಯೋಗಳಲ್ಲಿ ಜನರು ಕಾಮೆಂಟ್ಸ್ ಮಾಡಿರ್ತಾರೆ, ನನಗೆ ಹಣ ಬಂದಿದೆ, ನಮ್ಮ ಜಿಲ್ಲೆಗೆ ಹಣ ಬಂದಿದೆ, ನಮಗೆ ಇನ್ನೂ ಹಣ ಬಂದಿಲ್ಲ ಅಂತೆ. ಆ ಆಧಾರದ ಪ್ರಕಾರ ನಾವು ತಿಳಿದುಕೊಂಡಿರುವುದೇನೆಂದರೆ, ಜುಲೈ ತಿಂಗಳಲ್ಲಿ ಹಣ ಬಂದಿದೆ, ಬಾಕಿ ಇರುವ ಹಣಗಳು ರಿಲೀಸ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಹಣ ಬಂದಿಲ್ಲ, ಅವರೇನು ಆತಂಕ ಪಡುವ ಅವಶ್ಯಕತೆ ಏನಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಅವರಿಗೂ ಹಣ ಬರುತ್ತದೆ. ಆದರೆ ಈಗ ಸದ್ಯ 3 ಮತ್ತು 4 ತಿಂಗಳಿಂದ ಹಣ ಬಂದಿಲ್ಲ ಎಂದರೆ ನೀವೊಂದು ಸ್ವಲ್ಪ ವಿಚಾರ ಮಾಡುವ ವಿಷಯ. ಏಕೆಂದರೆ ಕರ್ನಾಟಕ ಸರ್ಕಾರವು ಈಗ ಸದ್ಯದಲ್ಲಿ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಚಾಲೂ ಮಾಡಿದೆ. ಅಂದರೆ ಹೆಚ್ಚು ಕಮ್ಮಿ 1 ತಿಂಗಳಾಗಿರಬಹುದು. ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದೆ. ಅಂದರೆ ನಿಮ್ಮ ಇನ್ಕಮ್ ಆ್ಯನ್ಯುವಲ್ ಇನ್ಕಮ್, ವರ್ಷದ ಇನ್ಕಮ್ 32,000 ಒಳಗೆ ಇರಬೇಕು. ಅಂದರೆ 30,000 ಇದ್ರೂ ನಡೆಯುತ್ತೆ. 32,000 ಮೇಲ್ಪಟ್ಟೆ ಏನು ಇರ್ತಾರಲ್ಲ ಅವರಿಗೆ ಪಿಂಚಣಿಯನ್ನು ಬಂದ್ ಮಾಡುತ್ತಾರೆ ಎನ್ನಲಾಗಿದೆ. ಮತ್ತು ಈಗ ಕೆಲವರಿಗೆ ಅವರು ತೀರಿಕೊಂಡರು, ಅಂದರೆ ಸತ್ತರೂ ಅವರಿಗೆ ಅಕೌಂಟಿಗೆ ಪಿಂಚಣಿ ಹಣ ಹೋಗುತ್ತಿದೆ. ಹೀಗಾಗಿ ಸರ್ಕಾರದ ಹಣ ದುರುಪಯೋಗ ಆಗಬಾರದೆಂದು ನಮ್ಮ ಕರ್ನಾಟಕ ಸರ್ಕಾರವು ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಚಾಲೂ ಮಾಡಿದೆ. ಮತ್ತು ಇದರಲ್ಲಿ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿರುತ್ತಾರೆ. ಅಂದರೆ ವಯಸ್ಸಾಗಿದೆ ಅಂತ ಹೇಳಿ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿಸಿ ಪಿಂಚಣಿ ಹಣವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಅಂಥವರ ವಿರುದ್ಧವಾಗಿ ನಮ್ಮ ಕರ್ನಾಟಕ ಸರ್ಕಾರವು ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಚಾಲೂ ಮಾಡಿದೆ. ಮತ್ತು ಇನ್ನು ಆ್ಯಕ್ಚುಲಾಗಿ ರಿಯಲ್ ಇದ್ದವ್ರಿಗೆ, ಅಂದರೆ ಈಗ 70 ವಯಸ್ಸು ಆಗಿರ್ತಾವ ಪಾಪ, ಅವರಿಗೆ ಹಣ ಈಗ 3-4 ತಿಂಗಳಿಂದ ಹಣ ಬಂದಿದೆ. ಅವರಿಗೆ ಒಂದು ಕರ್ನಾಟಕ ಸರ್ಕಾರದಿಂದ ನನ್ನ ಕಡೆಯಿಂದ ಮಾಹಿತಿ ಏನೆಂದರೆ, ನೀವು ಡಾಕ್ಯುಮೆಂಟ್ಸ್ಗಳಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗೈತಿ ಅಂತ ನೋಡ್ಕೋಬೇಕು. ಒಂದ್ಸಲ KYC ಮಾಡಿಸ್ಬೇಕ. ಇವ ಎಲ್ಲ ಬರೋಬ್ಬರಿ ಐತಿಪ್ಪ, ನಮ್ದು ಈ KYC ಚಲೋ ಬರೋಬ್ಬರಿ ಐತಿ ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಟ್ಯಾಚ್ ಅದಾವು ಅಂದಿರಂದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟ ಕೆಲಸ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೋಬೇಕಾ, ನೀವು ಊರಿನ ಗ್ರಾಮ ಲೆಕ್ಕಾಧಿಕಾರಿ ಹೋಗಿ ಭೇಟಿ ಆಗ್ಬೇಕಾ, ಇಲ್ಲ ಗ್ರಾಮ ಸೇವಕಗಾರ ಭೇಟಿ ಆಗ್ಬೇಕಾ. ಅವ್ರು ಏನು ಕೊಡ್ತಾರೆ, ನಿಮ್ಗೊಂದು ಮಾಹಿತಿಯನ್ನು ಕೊಡ್ತಾರೆ. ಸರ ಹಿಂಗಾಗೈತ್ರಿ ಅಂತ ನೀವು ಹೋದ್ರಿ ಅಂದ್ರೆ ಅವ್ರೊಂದು ನಿಮ್ಗೊಂದು ಸಂಕ್ಷಿಪ್ತವಾಗತ್ತೆ, ಸರ ಇದು ಹಿಂಗೆ ಪ್ರಾಬ್ಲಮ್ ಆಗೈತ್ರಿ ಅಂದ್ರೆ ಅವ್ರಿಗೆ ಕರ್ನಾಟಕ ಸರ್ಕಾರದ್ದು ವೆಬ್ಸೈಟ್ಗಳ ಲಾಗಿನ್ ಇರ್ತಾವೆ. ಆಫೀಸರ್ಗಳಂತೇಳಿ ಒಂದು ಲಾಗಿನ್ ಬೇರೆ ಇರ್ತೈತಿ. ಅವ್ರು ಅದ್ರೊಳಗೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ, ಇಲ್ಲ ಹಿಂಗೆ ಪ್ರಾಬ್ಲಮ್ ಆಗೈತ್ರಿ ಸರ, ನೀವು ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್, ನಾಡ ಕಚೇರಿ, ಸೇವಾ ಸಿಂಧು ಇಂಥ ಕೇಂದ್ರಗಳಿಗೆ ಹೋಗಿ, ಅಂದ್ರೆ ನಿಮಗೆ ನಿಯರ್ ಆಗುವಂಥದ್ದು ಒಂದು ಕೇಂದ್ರಗಳಿಗೆ ಹೋಗಿ ಅವರು ಅದನ್ನೇ ಸಜೆಷನ್ ಮಾಡ್ತಾರೆ. ಗ್ರಾಮ ಲೆಕ್ಕಾಧಿಕಾರಿ ಒಂದು ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಿರೋದು. ಅಪ್ಲಿಕೇಶನ್ ಒಂದೊಂದು ಥರದಲ್ಲಿ ಹೆಂಗಿರೈತಿ, ಈಗ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಹಾಕ್ತಿರ್ತಾರೆ ಮತ್ತು ಅವರೇ ಎಲ್ಲ ಡಾಕ್ಯುಮೆಂಟ್ಸ್ ತೊಗೋತಿರ್ತಾರೆ. ಹಾಗೂ ಇರ್ತೈತಿ ಚಾನ್ಸಸ್ 2 ಪಾಸಿಬಿಲಿಟಿ. ಅಂದರೆ ನೀವು ಹೆಚ್ಚು ಕಮ್ಮಿ ಅಂದ್ರೆ ಜಾಸ್ತಿ ಗ್ರಾಮ ಒನ್ನದಾಗ ಬಗೆಹರಿತೈತಿ. ಗ್ರಾಮ ಒನ್ನ, ಕರ್ನಾಟಕ ಒನ್ನದಾಗ ಈ ಪ್ರಾಬ್ಲಮ್ಗಳು ಬಗೆಹರಿತಾವೆ. ಮತ್ತು
ಇನ್ನು ಅಟ್ಟು ಮೀರಿ ನಮಗೆ ಹಣನ ಬರುವಾತು ಗ್ರಾಮ ಒನ್ಕ್ ಹೋಗಿ 20 ದಿನ ಆತು ಒತ್ತೆ ಒಬ್ಬರು ಮೆಸೇಜ್ ಮಾಡ್ಯಾರ, ನಾವೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿ 20 ದಿನ ಆಗೈತಿ ಆದರೂ ನಮಗೆ ಪಿಂಚಣಿ ಹಣ ಬಂದಿಲ್ಲ. ನೀವೇನು ಮಾಡ್ರಿ? ನಾನು ಹೇಳೋ ಪ್ರಕಾರ ಈಗ ಗ್ರಾಮ ಲೆಕ್ಕಾಧಿಕಾರಿಗೂ ಭೇಟಿ ಆಗಿರಿ, ಅಪ್ಲಿಕೇಶನು ಹಾಕಿದ್ರಿ ಅಂದಮೇಲೆ ನೀವು ಇನ್ನು ಡೈರೆಕ್ಟ್ ನಿಮ್ಗೆ ಅಲ್ಲೇ ಹೋಗ್ಬೇಕು. ಎಲ್ಲಿ? ತಹಶೀಲ್ದಾರ್ ಆಫೀಸ್ಗೆ ಹೋಗಿ, ಸರ ನನಗೆ ಹಿಂಗೆ ವಯಸ್ಸಾಗೈತೆ ರೀ, ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದಾವೆ ಅಂದರೆ ಅವರು ನೋಡ್ತಾರೆ ಪರಿಸ್ಥಿತಿ. ನೋಡಿರಂತ ತಿಕ್ಕೋರು ನೀವು ಲೇಟ್ ಮಾಡಂಗಿಲ್ಲ. ಎಲ್ಲ ಮನುಷ್ಯಾಗ ಕರುಣೆ ಅನ್ನೋದಿರುತ್ತೆ ಅವ್ರು. ಹಾಗಾಗಿ ಬೇಗನೆ ನಿಮ್ಮದ ಏನಿರ್ತೈತೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮಗೆ ಹಣ ಬರುವಂಗೆ ಲಾಸ್ಟ್ ಆಪ್ಷನ್ ಅದು ತಹಶೀಲ್ದಾರ್ಗೆ ಹೋಗೋದೆ. ಸಡನ್ನಾಗಿ ತಹಶೀಲ್ದಾರ್ ಆಫೀಸ್ಗೆ ಹೋಗೋ ನನಗೆ ಲಾಸ್ಟ್ ಆಪ್ಷನ್ ಇಟ್ಕೋದು. ಯಾಕಂದ್ರೆ ಅಲ್ಲಿ ಹೋದ್ರೆ 100% ಕೆಲಸ ಆಗ್ತೈತಿ. ಬಟ್ ಅವರ 108 ಕೆಲಸದ ಮ್ಯಾಲೆ ಬಿಜಿ ಇರ್ತಾರೆ. ಅವ್ರಿಗೆ ನಾವು ಪ್ರಾಬ್ಲಮ್ ಕೊಡಬಾರ್ದು. ನಮ್ಮ ಕೈಲಿ ಹಾಕಿತ್ತಂದ್ರೆ ಮೊದಲು ಇಲ್ಲಿ ಗ್ರಾಮದಿಂದ ನೋಡ್ಕೋಬೇಕು, ನಮ್ಮ ಗ್ರಾಮ ಸೇವಕರ ಕಡೆ ನೋಡ್ಕೋಬೇಕು, ತಲಾಟಿ ಕಡೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು. ಬೇಸಿಕ್ ಆಗಿ ನೋಡ್ಕೋಬೇಕು. ಇಲ್ಲ ಅಷ್ಟು ಮೀರಿ ಅದು ಆಗವತ್ತು ಪ್ರಾಬ್ಲಮ್ ಆಗತ್ತೈತೆ ಅಂದಿರತ್ತಿತ್ತು, ಅವಾಗ ನಿಮ್ಗೆ ಲಾಸ್ಟಿಗೆ ಕೈಲಿ ಹೋಗ್ಬೇಕು ತಹಶೀಲ್ದಾರ್ ಆಫೀಸ್ಗೆ. ಯಾಕಂದ್ರೆ ಅದೇ ಬೆಸ್ಟ್ ಆಪ್ಷನ್ ನಮ್ದು. ನಾವು ತಹಶೀಲ್ದಾರ್ ಆಫೀಸ್ಗೆ ಹೋತಂದ್ರೆ ಅವ್ರು ಇದ್ದಿದ್ದ ಪರಿಹಾರ ಆಗ ಅಲ್ಲೇ ಸ್ಪಾಟ್ ಮೇಲೆ ಅವರು ಎಲ್ಲ ಸ್ಕಿಲ್ಸ್. ಯಾಕಂದ್ರೆ ಅವ್ರ ಕಡೆ ಅಥಾರಿಟಿ ಇರ್ತಾವೆ, ಏನು ಬೇಕಾದ್ ಮಾಡ್ಬೋದು ಅವ್ರು. ನಮ್ಮ ಪೆನ್ಷನ್ ಬಂದಾಗಿದ್ದನ್ನ ಚಾಲೂ ಮಾಡ್ಬೋದು, ಚಾಲೂ ಹೋಗೋದು ಬಂದು ಮಾಡ್ಬೋದು. ಅವ್ರ ಕಡೆ ಅದಾಯ್ತು. ನೀವು ಏನಾರು ತಪ್ಪು ಮಾಹಿತಿ ಕೊಟ್ಟಿರಂದ್ರೆ ಬಂದು ಮಾಡ್ತಾರೆ ಅವ್ರು. ಅವ್ರ ಕಡೆ ಅದು ಪವರ್ ಐತಿ. ಅಲ್ಲಿ ಹೋಗಿ ಭೇಟಿ ಆಗ್ಬೇಕು ನೀವು. ಮತ್ತು ನೀವು ಈಗ ಯಾರು ಹಣ ಬರತ್ತಿಲ್ಲಂತೆ ಆತಂಕ ಪಡಬೇಡ್ರಿ. ಇನ್ನು ಕೆಲವು ದಿನಗಳಲ್ಲಿ ನನ್ನ ಪ್ರಕಾರ ಅಥವಾ ನಾನು ಸರ್ಚ್ ಮಾಡಿದ್ರ ಪ್ರಕಾರ ಅಂದ್ರೆ ಆಫ್ಲೈನ್ ವೆರಿಫಿಕೇಶನ್ ಬೇರೆ ಮಾಡ್ತಾರಂತೆ ಮಾಹಿತಿ ಐತಿ. ಎಷ್ಟು % ಅನ್ನೋದು ನಿಜ ಗೊತ್ತಿಲ್ಲ. ಆಫ್ಲೈನ್ ವೆರಿಫಿಕೇಶನ್ ಅಂದ್ರೆ ಈಗ ಯಾರೋ ಗ್ರಾಮ ಸೇವಕರಾಗಲಿ ಯಾರೋ ಆಗಲಿ ಪಿಂಚಣಿ ಪಡೆದುಕೊಳ್ಳೋರ ಮನೆಗೆ ಬಂದು ವೆರಿಫಿಕೇಶನ್ ಮಾಡಿ ಹೋಗ್ತಾರನ್ನೋ ಒಂದು ಮಾಹಿತಿ ಐತಿ. ಇದೇ ನಿಜ ಆಗ್ಬೇಕು. ಯಾಕಂದ್ರೆ ನಮ್ಮ ಜನರಿಗೆ ಬೇಗನೆ ಇದು ಕ್ಲಾರಿಟಿ ಸಿಕ್ಬಿಡ್ತೈತಿ. ಯಾರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರ ಅವ್ರನ್ನ ತೆಗೆದು ಒಗಿತಾರ, ಯಾರು ನಿಜವಾದ ಅರ್ಹತೆ ಇರ್ತೈತೆ ಅವ್ರನ್ನ ಇಟ್ಕೋತಾರೆ. ಹೀಗಾಗಿ ಇದು ಒಂದು ಬೇಗನೆ ಆಗ್ಬೇಕು ಪ್ರಕ್ರಿಯೆ. ನಮಗೆ ಬೇಗನೆ ಅನುಕೂಲ ಆಕೈತಿ ನಮ್ಮ ಜನಕ್ಕೆಲ್ಲ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಪಿಂಚಣಿ ಪಡೆದುಕೊಳ್ಳೋವರಿಗೆ ಶೇರ್ ಮಾಡಿ. ನನಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನೀವು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ಥರ ಮಾಹಿತಿ, ಬೇರೆ ಏನಾದರೂ ಮಾಹಿತಿ ಬೇಕೆಂದರೂ ಕೇಳಿ, ನಾನು ಕೊಡಲು ರೆಡಿಯಾಗಿರುತ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.